ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಟೆನ್ಷನ್ ರಿವ್ಯೂ ಮ್ಯಾಚ್ಗೆ ಒಟ್ಟಿನಲ್ಲಿ ಇಂಡಿಯಾದವರು ಮ್ಯಾಚ್ನಾಗ ಎತ್ಕೊ ಬಂದರು. ಫೈನಲ್ ಅಂದಾಗೆಲ್ಲ ಟೆನ್ಷನ್ ಮ್ಯಾಚ್ ಇದ್ದೇ ಇರ್ತದೆ. ಒಟ್ಟಿನಲ್ಲಿ ಟೆನ್ಷನ್ ಮ್ಯಾಚ್ ಫೀಲ್ಡಲ್ಲಿ ಫೈನಲಲ್ಲಿ ಸಿಕ್ಕಾಬಟ್ಟೆ ಇತ್ತು ಅನ್ಬೋದು. ಒನ್ ಟೈಮಲ್ಲಿ ಇಂಡಿಯಾದವರು ಗೆಲ್ತಾರ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಇಂಡಿಯಾದವರು ಟಾಸ್ ಗೆದ್ದುಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ನಾನೇನೋ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಇವರು ಹಾರ್ದಿಕ್ ಪಾಂಡ್ಯನ ಇಂಜುರಿಯಿಂದ ಹೊರಗಡೆಯಿಂದ ಇಟ್ಟರು. ಹಾರ್ದಿಕ್ ಪಾಂಡ್ಯ ಈ ಮ್ಯಾಚಲ್ಲಿ ಒಟ್ನಲ್ಲಿ ಆಡಲಿಲ್ಲ ಅಂತ ಸಿಕ್ಕಾಬಿಟ್ಟೆ ಇಂಜುರಿ ನೆಕ್ಸ್ಟ್ ಲೆವೆಲ್ಗೆ ಇತ್ತು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಏನಾದ್ರು ಆಡಿತ್ತಿಲ್ಲ ಅಂದಿದ್ರೆ ಈ ಮ್ಯಾಚ್ ಏನಾದ್ರು ಗೆಲ್ಲೋದ ಇಲ್ವಾ ಅಂತ ನಾನು ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಮೇನು ಇಂಡಿಯಾ ಬ್ಯಾಟಿಂಗು, ಪಾಕಿಸ್ತಾನ್ ಬ್ಯಾಟಿಂಗು ಒಂದು ಲೆವೆಲ್ಗೆ ಒಂಚೂರು ಚೆನ್ನಾಗಿ ಆಡಿದ್ರು ಅನ್ನೋದಕ್ಕಿಂತ ಒಟ್ನಲ್ಲಿ ಇಂಡಿಯಾ ಬೌಲಿಂಗ್ ಒಂಚೂರು ವರ್ಸ್ಟಾಗಿತ್ತು. ಅದರಿಂದನೇ ಇವರು ಆಡಿದ್ರು ಹೊರತು ಒಟ್ನಲ್ಲಿ ಇವರು 10 ಓವರ್ಗೆ 100 ಹೊಡೆದ್ರೂ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಯಾಕೆಂದರೆ ಇಲ್ಲಿ 10 ಓವರ್ಗೆ 100 ಹೊಡೆದ್ರು. 10 ಓವರ್ ಆದಮೇಲೆ ಅಲ್ಲಿ ವಿಕೆಟ್ಗಳು ಚಕಾಚಕ್ ಅಂತ ಇಂಡಿಯಾ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಬೌಲಿಂಗು ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. 3 ಓವರ್ಗೆ ಶಿವಮ್ ದುಬೆ ಪವರ್ ಪ್ಲೇಯಲ್ಲೇ ಬೌಲಿಂಗ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಇರಲಿಲ್ಲ, ಅದರಿಂದನೇ ಪವರ್ ಪ್ಲೇಯಲ್ಲೇ ಬೌಲಿಂಗ್ ಮಾಡಿಸಿದ್ರು 2 ಓವರ್ ಮಿನಿಮಮ್ಮು. ಇಲ್ಲಿ ಜಸ್ಪ್ರೀತ್ ಬೂಮ್ರಾ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತೆಕ್ಕೊಟ್ರು. ಒಟ್ನಲ್ಲಿ ಇಲ್ಲಿ ಮೇನು ಗೇಮ್ ಚೇಂಜರ್ ಮಾಡಿದ್ದೆ. ಒಟ್ನಲ್ಲಿ ಇಲ್ಲಿ ಕುಲ್ದೀಪ್ ಯಾದವ್ ಅನ್ಬೋದು 4 ಕ್ರೂಷಿಯಲ್ ವಿಕೆಟ್ಗಳು ತಕ್ಕೊಟ್ರು. ಒಟ್ನಲ್ಲಿ ಮೇನು ಇಲ್ಲಿ ಕುಲ್ದೀಪ್ ಯಾದವ್ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಓವರ್ನ ಮಾಡಿದ್ರು. ಒಟ್ನಲ್ಲಿ ಮೇನು 4 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ನಲ್ಲಿ ಅಂದ್ಕೊಂಡಿದ್ದೆ ಇವರು 10 ಓವರ್ ತನಕನೂ ತುಂಬ ಚೆನ್ನಾಗಿ ಆಡ್ತಾರೆ. 10 ಓವರ್ ಆದಮೇಲೆ ಮಿಡಲ್ ಓವರ್ಗಳಾಗಲಿ ಲಾಸ್ಟಲ್ಲಿ ಸಿಕ್ಕಾಬಟ್ಟೆ ಬೇಗ ಔಟ್ ಆಯ್ತಾರೆ ಅಂದ್ಕೊಂಡಿದ್ದೆ. ಪಾಕಿಸ್ತಾನ ಹಂಗೆ ಔಟ್ ಆದರೂ ನೆಕ್ಸ್ಟ್ ಲೆವೆಲ್ ಆಟನ ಆಡೋಕ್ಕೆ ಹೋಗಿನೇ ಪಾಕಿಸ್ತಾನ ಏನು ಅಂತ ಹೇಳ್ಕೊಳ್ಳೋ ಆಟ ಆಡಲ್ಲ ಅನ್ಬೋದು. ಯಾಕೆಂದರೆ ಇಂಡಿಯಾ ಅಂದಾಗೆಲ್ಲ ಸಿಕ್ಕಾಬಟ್ಟೆ ಇಂಡಿಯಾದವರು ಡಾಮಿನೇಟ್ ಮಾಡಿದ್ದಾರೆ ಪಾಕಿಸ್ತಾನ ಅವ್ರಿಗೆ ಅನ್ಬೋದು. ಏಕೆಂದರೆ ಬೌಲಿಂಗು ಸಿಕ್ಕಾಬಟ್ಟೆ ಖಡಕ್ ಆಗಿತ್ತು. ಫೀಲ್ಡಿಂಗ್ ಆಗಲಿ ಬೌಲಿಂಗ್ ಆಗಲಿ ನಾನು ಹೇಳಿದೆ, ಫೀಲ್ಡಿಂಗು ಇಂಡಿಯಾ ಕಡೆ ಸಿಕ್ಕಾಬಟ್ಟೆ ನಿಗಾ ವಹಿಸಬೇಕು ಅಂತ ನಿಗಾ ವಹಿಸಿದ್ರು. ಒಟ್ನಲ್ಲಿ ಮೇನು ಇಂಡಿಯಾ ಬೌಲಿಂಗ್ ಕಡೆ ನೋಡಿದ್ರೆ ಜಸ್ಪ್ರೀತ್ ಬೂಮ್ರಾ 2 ವಿಕೆಟ್ ತೆಗೆದಿದ್ರು. ವರುಣ್ ಚಕ್ರವರ್ತಿ 2 ವಿಕೆಟ್ ತೆಗೆದಿದ್ರು. ಕುಲ್ದೀಪ್ ಯಾದವ್ 4 ವಿಕೆಟ್ ತೆಗೆದಿದ್ರು. ತಿಲಕ್ ವರ್ಮಾ 1 ಓವರ್ ಮಾಡಿದ್ರು. ಒಟ್ನಲ್ಲಿ ಶಿವಮ್ ದುಬೆ ವಿಕೆಟ್ ತೆಗಿಲಿಲ್ಲ ಅಂದರೆ ಒಂದೊಳ್ಳೆ ಓವರ್ನ ಮಾಡಿದರು. 3 ಓವರ್ಗೆ 23 ರನ್ನ ಕೊಟ್ಟು ಒಟ್ನಲ್ಲಿ ನಾನೇನೋ ಒಂದು 160 ಹೊಡಿತಾರೆ ಅಂದ್ಕೊಂಡಿದ್ದೆ. ಪಾಕಿಸ್ತಾನ ಒಟ್ನಲ್ಲಿ ಒಂದು ಲೆವೆಲ್ಗೆ ನಾನು ಒಂದು 200 ಹೊಡಿಬೋದೇನೋ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಇವರು 200 ಹೊಡಿಲಿಲ್ಲ, ಬರೀ 146 ಚೇಸ್ ಮಾಡೋಕ್ಕೆ ಬಂದ ಇಂಡಿಯಾ. ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಆಗಲಿ ಶುಭ್ಮನ್ ಗಿಲ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಬೇಗನೆ ಇಲ್ಲಿ ಫರ್ದೀನ್ ಅವರು ಬೇಗನೆ ವಿಕೆಟ್ನ ತೆಗಿಯೋಕ್ಕೆ ಬಂದರು. ಒಟ್ನಲ್ಲಿ ಇಲ್ಲಿ ಮೇನು ಕ್ರೆಡಿಟ್ ಕೊಡಬೇಕು ಇಲ್ಲಿ ತಿಲಕ್ ವರ್ಮಾ. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಮೇನು ಇಲ್ಲಿ ಇವ್ರು 3 ಜನ ಬೇಗನೆ ಔಟ್ ಆದರು. ಪವರ್ ಪ್ಲೇ ಮಿನಿಮಮ್ ನೋಡೋದಾದ್ರೆ ಇಲ್ಲಿ ಫಸ್ಟ್ ಓವರ್ಗೆ ಫಸ್ಟ್ ವಿಕೆಟ್ ಬೀಳ್ತು, 2ನೇ ಓವರ್ಗೆ 2ನೇ ವಿಕೆಟು, 3ನೇ ಓವರ್ಗೆ 3 ವಿಕೆಟ್ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು. 3 ವಿಕೆಟು ಬೇಗನೆ ಔಟ್ ಆದರು. ಒಟ್ನಲ್ಲಿ ಇಲ್ಲಿ ಶುಭ್ಮನ್ ಗಿಲ್ ಆಗಲಿ ಅಭಿಷೇಕ್ ಶರ್ಮಾ ಆಗಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬರಲಿಲ್ಲ. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನೇ ಆಡೋಕ್ಕೆ ಹೋಗಿ ಒಟ್ನಲ್ಲಿ ಮೇನ್ ಇಲ್ಲಿ ಅಭಿಷೇಕ್ ಶರ್ಮಾ ಒಟ್ನಲ್ಲಿ ಒಂಚೂರು ತಾಳ್ಮೆ ಆಟ ಆಡ್ಬೋದಿತ್ತು. ಯಾಕೆಂದರೆ ಇಲ್ಲಿ ಅಭಿಷೇಕ್ ಶರ್ಮಾ ಮೇಲೆ ಸಿಕ್ಕಾಬಟ್ಟೆ ಓಪನಿಂಗ್ ಇತ್ತು. ಒಟ್ನಲ್ಲಿ ಇವರಿಬ್ಬರೇ ಮುಗಿಸ್ಬೋದಿತ್ತೇನೋ ಅಂತ ನಾನಂತೂ ಅಂತ ಹೇಳ್ಕೊಳ್ಳೋ ಟಾರ್ಗೆಟ್ ಅಂತೂ ಇವರು ಇರಲಿಲ್ಲ. ಒಟ್ನಲ್ಲಿ ಇಲ್ಲಿ ಪಾಕಿಸ್ತಾನ್ ಬೌಲಿಂಗು ಒಂಚೂರು ಪವರ್ ಪ್ಲೇ ಒಂಚೂರು ಚೆನ್ನಾಗಿ ಮಾಡಿದ್ರೇನೋ ಅಂತ ನನಗೇನೋ ಅನ್ನಿಸ್ತು. ಒಟ್ನಲ್ಲಿ ಪವರ್ ಪ್ಲೇ ಮುಗಿದ್ಮೇಲೆ ಆ್ಯಸ್ ಯೂಸಲು ಗೇಮ್ ಟರ್ನ್ ಓವರ್ ಆಯಿತು ಅನ್ಬೋದು. ಯಾಕೆಂದರೆ ಇಲ್ಲಿ ಮೇನು ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಕೊಳ್ಳೋ ಆಟ ಆಗಲಿಲ್ಲ. ಇವರು 3 ಜನ ಬೇಗನೆ ಔಟ್ ಆದರು. ಅಭಿಷೇಕ್ ಶರ್ಮಾ ಆಗಲಿ ಶುಭ್ಮನ್ ಗಿಲ್ ಆಗಲಿ ಇವ್ರು 3 ಜನನೂ ಬೇಗನೆ ಔಟ್ ಆದರು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಅಷ್ಟೇ. ಒಟ್ನಲ್ಲಿ ಇಲ್ಲಿ ತಿಲಕ್ ವರ್ಮಾ ಲಾಸ್ಟ್ವರೆಗೂ ನಿಂತು ಮ್ಯಾಚ್ನ ಗೆಲ್ಸ್ಕೊಂಡು ಹೋದ್ರು ಅನ್ಬೋದು. ಬಂದವರೆಲ್ಲ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಹೋದ್ರು. ಒಟ್ನಲ್ಲಿ ಸಂಜು ಸ್ಯಾಮ್ಸಂಗು ಅಷ್ಟೇ ಒಂದೊಳ್ಳೆ ಚೆನ್ನಾಗಿ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ತಿಲಕ್ ವರ್ಮಾ ಜೊತೆ ಸಂಜು ಸ್ಯಾಮ್ಸಂಗು ಒಂದು ಲೆವೆಲ್ಗೆ ಪಾರ್ಟ್ನರ್ಶಿಪ್ನ ಆಡಿದ್ರು. ಒಟ್ನಲ್ಲಿ ಮಿಡಲ್ ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ತಗೊಂಡೋಗಿದೆ ಸಂಜು ಸ್ಯಾಮ್ಸಂಗ್ ಮತ್ತು ತಿಲಕ್ ವರ್ಮಾ. ಒಟ್ನಲ್ಲಿ ಇಲ್ಲಿ 10 ಓವರ್ಗೆ ಬರೀ 50 ರನ್ ಇತ್ತು. ಒಟ್ನಲ್ಲಿ 10 ಓವರ್ಗೆ 50 ರನ್ ತನಕನೂ ಒಂಚೂರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಹೋದರು. 11, 12, 13ನೇ ಓವರ್ ತನಕ ಚೆನ್ನಾಗಿ ಪಾರ್ಟ್ನರ್ಶಿಪ್ ತಿಲಕ್ ವರ್ಮಾ ಬಂದವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಗೇಮ್ನ ತುಂಬ ಚೆನ್ನಾಗಿ ರೀಡ್ನ ಮಾಡಿದ್ರು ಅನ್ಬೋದು. ಯಾಕೆಂದರೆ ತಿಲಕ್ ವರ್ಮಾ ಇಲ್ಲಿ ಅವರು 6-4 ಸಿಕ್ಕಾಬಟ್ಟೆ ಡೀಲ್ನ ಮಾಡ್ಕೊಂಡು ಹೋದ್ರು ಅನ್ಬೋದು. ಯಾಕೆಂದರೆ
ನೆಕ್ಸ್ಟ್ ಲೆವೆಲ್ ಆಟ ಆಡಿದೆ. ನನ್ನ ಪ್ರಕಾರ ಇಲ್ಲಿ 4 ಸಿಕ್ಸು 3 ಫೋರು ತಿಲಕ್ ವರ್ಮ ಹೊಡೆದ್ರು. ಸಂಜು ಸ್ಯಾಮ್ಸಂಗು ಅಷ್ಟೇ, ಇಲ್ಲಿ 21 ಬಾಲ್ಗೆ 24 ರನ್ ಹೊಡೆದ್ರು. ಒಟ್ಟಲ್ಲಿ ಇಲ್ಲಿ ಸಂಜು ಸ್ಯಾಮ್ಸಂಗ್ ಒಂಚೂರು ಬಾಲ್ನ ಏನು ಮೋಸ ಮಾಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ರನ್ನ ಇನ್ನು ಬೇಗನೆ ಮ್ಯಾಚ್ನ ಗೆಲ್ಲಿಸೋ ಮೂಮೆಂಟ್ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಒಂದೊಂದು ಓವರಲ್ಲಿ ನಾನೇ ಹೊಡಿತೀನಿ ನಿಂತ್ಕೊಳ್ಳಪ್ಪ ಅಂತ ತಿಲಕ್ ವರ್ಮ ಹೊಡೆಸಿ ಮ್ಯಾಚ್ನ ಗೆದ್ಕೊಂಡು ಹೋದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಶಿವಮ್ ದುಬೆ ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಬೇಗನೆ ಔಟ್ ಆದ್ರೆ 24ಕ್ಕೆ. ಅವ್ರ ಜೊತೆ ಬಂದ ತಿಲಕ್ ವರ್ಮ ಮತ್ತು ಶಿವಮ್ ದುಬೆ ನೆಕ್ಸ್ಟ್ ಲೆವೆಲ್ ಪಾರ್ಟ್ನರ್ಶಿಪ್ ಅನ್ನೋದಕ್ಕಿಂತ ಇಲ್ಲಿ ಕ್ಲಾಸಿಂಗ್ ತಗೊಂಡಿದ್ದೆ ಇಲ್ಲಿ ಶಿವಮ್ ದುಬೆ ಅನ್ಬೋದು. 22. ಇನ್ನೊಂದು ಹೇಳೋದಾದ್ರೆ ತಿಲಕ್ ವರ್ಮ ಬೇಗ ಹಾಫ್ ಸೆಂಚುರಿನೇ ಮುಗಿಸಿದ್ರು ಅನ್ಬೋದು. ಒಟ್ಟಿನಲ್ಲಿ 53 ಬಾಲ್ಗೆ 69 ರನ್ ಹೊಡೆದು 4 ಸಿಕ್ಸು 3 ಫೋರ್ ಹೊಡೆದ್ರು. ಒಟ್ಟಿನಲ್ಲಿ ಬಂದವ್ರ ಜೊತೆ ಎಲ್ಲ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದ್ರು. ಮೇನು ಕ್ಯಾಮ ಇನ್ನಿಂಗ್ಸ್ ಆಡಿದ್ದೆ ಇಲ್ಲಿ ಸೂರ್ಯಕುಮಾರ್, ಸಂಜು ಸ್ಯಾಮ್ಸಂಗು ಮತ್ತು ಶಿವಮ್ ದುಬೆ ಇವರಿಬ್ಬರು ಇರಲಿಲ್ಲ ಅಂದರೆ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲು ಇಂಪ್ಯಾಕ್ಟ್ ಮಾಡಿದ್ರು ಅನ್ಬೋದು. ಒಟ್ನಲ್ಲಿ ಸಂಜು ಸ್ಯಾಮ್ಸಂಗ್ನ ಹೋದ ಮ್ಯಾಚಲ್ಲೆಲ್ಲ ಇವರು ಬ್ಯಾಟಿಂಗ್ ಕಳಿಸಿತ್ತಿಲ್ಲ. ಯಾಕೆಂದರೆ ಈಗ ಇವರು ಆಡೋ ಮೂಮೆಂಟ್ ಇರ್ತಿತ್ತು, ಅದರಿಂದನೇ ಇವರು ಕಳಿಸಿತ್ತಿಲ್ಲ ಅನ್ಬೋದು. ಒಟ್ನಲ್ಲಿ ತಿಲಕ್ ವರ್ಮ ಹಾಫ್ ಸೆಂಚುರಿನ ಮಾಡ್ಕೊಂಡ್ರು ಗುರು. ಒಟ್ನಲ್ಲಿ ಒಂದೊಳ್ಳೆ 15ನೇ ಓವರಿಂದ ಮ್ಯಾಚ್ ಒಂಚೂರು ಟರ್ನ್ ಓವರ್ ಆಯ್ತೇನೋ ಅನ್ನಿಸ್ತು ನನ್ನ ಪ್ರಕಾರ. ಇಲ್ಲಿ 15ನೇ ಓವರಲ್ಲಿ ಒಂಚೂರು 30 ಬಾಲ್ಗೆ 60 ರನ್ ಬೇಕಿತ್ತು. ಆಗ ಮ್ಯಾಚ್ ಪಾಕಿಸ್ತಾನ ಕಡೆ ಹೋಗೋ ಮೂಮೆಂಟಲ್ಲಿ ಶಿವಮ್ ದುಬೆ ಒಂಚೂರೊಳ್ಳೆ ಚಾನ್ಸ್ ತಗೊಂಡು ಸಿಕ್ಕಾಪಟ್ಟೆ 6-4ನ ಹೊಡೆದ್ರು. ಒಟ್ನಲ್ಲಿ ಅಭಿಷೇಕ್ ಇಲ್ಲಿ ತಿಲಕ್ ವರ್ಮನ ಹೊಡೆದ್ರು. ಒಟ್ನಲ್ಲಿ ಅಲ್ಲೇ ಮ್ಯಾಚ್ ನನ್ನ ಪ್ರಕಾರ ಟರ್ನ್ ಓವರ್ ಆಗಿದೆ ಒಂಚೂರು ಇಂಡಿಯಾ ಕಡೆ ಅನ್ಬೋದು. ಯಾಕೆಂದರೆ ಇಲ್ಲಿ ಮಿನಿಮಮ್ 15ನೇ ಓವರ್ಗೆ 4 ರನ್ನ ಕೊಟ್ಟರು. ಮತ್ತು ಲಾಸ್ಟ್ ಬಾಲ್ಗಳಲ್ಲಿ ಸಿಕ್ಕಾಪಟ್ಟೆ 6-4 ಹೋಯಿತು. ಅಲ್ಲಿಂದನೇ ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಸಾಯಿ ಆಫ್ರಿಸ್ ಆಗಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಒಂದೊಳ್ಳೆ ಓವರ್ನ ಮಾಡಿದ್ರು ಹೊರತು ಒಟ್ಟಿನಲ್ಲಿ ಎಷ್ಟು ಒಂದು ವಿಕೆಟ್ನ ತಗೊಟ್ರು. ಅಫ್ಘಾನಿಸ್ತಾನ ಅಷ್ಟೇ ಇಲ್ಲಿ 3 ವಿಕೆಟ್ ತಗೊಟ್ರು. ಒಟ್ಟಿನಲ್ಲಿ ಇಲ್ಲಿ ಮೇನು ಇಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡಿದ್ದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಡಿದ್ದೆ. ಒಟ್ಟಿನಲ್ಲಿ ಪಾಕಿಸ್ತಾನ ಬೌಲರ್ ಅಂತ ಹೇಳ್ಕೊಳ್ಳೋ ಫಸ್ಟ್ ಬೌಲರ್ ಆದರು ಅನ್ಬೋದು. ಒಟ್ಟಿನಲ್ಲಿ ಹಾಫ್ ಸೆಂಚುರಿನ ಹೊಡೆಸ್ಕೊಂಡ್ರು ಪಾಕಿಸ್ತಾನ ಬೌಲರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಆಗಿತ್ತು. ಏನೋ 3 ವಿಕೆಟ್ ಶುಭ್ಮನ್ ಗಿಲ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ಸೂರ್ಯಕುಮಾರ್ ಯಾದವ್ 3 ವಿಕೆಟ್ ತಗೊಂಡ್ರು. ಇಂಡಿಯಾ ಮೇಲೆ ಕಮ್ಬ್ಯಾಕ್ ಆಗಲಿಲ್ಲ ಪಾಕಿಸ್ತಾನದವರು. ಒಟ್ಟಿನಲ್ಲಿ ಬೌಲಿಂಗ್ ಸಿಕ್ಕಾಪಟ್ಟೆ ತೀರಾ ವರ್ಸ್ಟ್ ಆಗಿತ್ತು. ಅದರಿಂದನೇ ಇಂಡಿಯಾದವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ರು, ಇಂಡಿಯಾ ಗೆದ್ರು ಗುರು. ವರ್ಮ ಜಸ್ಟ್ ಒಂದು ಸಿಂಗಲ್ ರೊಟೇಟ್ ಮಾಡಿಕೊಡ್ತಿದ್ರು ಅವ್ರ ಜೊತೆ. ಒಟ್ಟಿನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಇರಲಿಲ್ಲ. ಹಾರ್ದಿಕ್ ಪಾಂಡ್ಯ ಏನು ಇರಲಿಲ್ಲ ಅಂದರೆ ಇಂಡಿಯಾಗೆ ಏನೋ ಇಂಪ್ಯಾಕ್ಟ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ 1 ಬಾಲ್ಗೆ 4 ರನ್ನ ಹೊಡೆದು ಮ್ಯಾಚ್ನ ಬೇಗನೆ ಗೆಲ್ಲಿಸಿದ್ರು. ಜಸ್ಟ್ ಒಂದು 4 ಬೇಕಾಗಿತ್ತು ಅಷ್ಟೇ. ಒಟ್ಟಿನಲ್ಲಿ ರಿಂಕು ಸಿಂಗ್ ಹೇಳಿದ್ರು, ಒಟ್ಟಿನಲ್ಲಿ ನಾನಂತೂ ಫೈನಲ್ ಆಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಕೊನೆಗೂ ಮ್ಯಾಚ್ನ ಗೆಲ್ಲಿಸ್ಕೊಂಡು ಹೋದ್ರು ಅನ್ಬೋದು. ಒಟ್ಟಿನಲ್ಲಿ ತಿಲಕ್ ವರ್ಮ ಲಾಸ್ಟ್ವರೆಗೆ ಇದ್ದು ಮ್ಯಾಚ್ನ ಟರ್ನ್ ಓವರ್ ಮಾಡಿದ್ದೆ ನನ್ನ ಪ್ರಕಾರ. ತಿಲಕ್ ವರ್ಮ ಬಂದವ್ರ ಜೊತೆ ಎಲ್ಲ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋಗಿ ಮ್ಯಾಚ್ನ ಲಾಸ್ಟ್ವರೆಗೂ ತೊಗೊಂಡೋಗಿದೆ ನನ್ನ ಪ್ರಕಾರ ತಿಲಕ್ ವರ್ಮ ಅನ್ಬೋದು. ಒಟ್ಟಿನಲ್ಲಿ ಯಾರು ಗ್ಯಾಪಲ್ಲಿ ತಿಲಕ್ ವರ್ಮ ಏನಾರು ಔಟ್ ಆಗಿದ್ರೆ ಮ್ಯಾಚು ಗೆಲ್ಲೋ ಚಾನ್ಸಸ್ ಇರ್ತಿರ್ಲಿಲ್ವ ಅಂದರೆ ನನ್ನ ಪ್ರಕಾರ ಏನೋ ಇರ್ಬೋದೇನೋ. ಒಟ್ಟಿನಲ್ಲಿ ಇಂಡಿಯಾದ ಪಾಕಿಸ್ತಾನ ಅಂದಾಗ ನನ್ನ ಪ್ರಕಾರ ಇಂಡಿಯಾ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದ್ದೇ ಇರುತ್ತೆ. ಅದು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಒಟ್ಟಿನಲ್ಲಿ ಇಂಡಿಯಾನೇ ಗೆಲ್ಲುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ 2025 ಏಷ್ಯಾ ಕಪ್ ಯಾರಪ್ಪ ಗೆದ್ದಿದೆ ಅಂದರೆ ಇಂಡಿಯಾದವರು ಗೆದ್ದರು. ತಿಲಕ್ ವರ್ಮ ಬ್ಯಾಟಿಂಗಿಂದ ತುಂಬ ಚೆನ್ನಾಗಿ ರನ್ಗಳು ಬಂದು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡ್ಕೊಂಡು ಹೋದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಏಷ್ಯಾ ಕಪ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ T20 ಅಂದಾಗೆಲ್ಲ ಈ ವರ್ಷ ಆಗಲಿ 23, 24 3 ವರ್ಷನ ಗೆದ್ಕೊಂಡು ಬಂದಿದೆ. ಏಷ್ಯಾ ಕಪ್, T20 ಆಗಲಿ, ODI ಆಗಲಿ ಸಿಕ್ಕಾಬಟ್ಟೆ ಎಲ್ಲ ಟೂರ್ನಿಮೆಂಟಿಂದನೂ ಬಂದಿದ್ದಾರೆ. ಯಾವುದೇ ಕಪ್ನ ಮಿಸ್ ಮಾಡಿಲ್ಲ ಅನ್ಬೋದು. ODI ಕಪ್ ಆಗಲಿ, ಚಾಂಪಿಯನ್ ಟ್ರೋಫಿ ಆಗಲಿ, T20 ಆಗಲಿ, ಏಷ್ಯಾ ಕಪ್ ಆಗಲಿ, ಈ 3 ಕಪ್ನ ಗೆದ್ಕೊಂಡು ಬಂದಿದ್ದಾರೆ. ಇಂಡಿಯಾ ಸತತವಾಗಿ ಬಂದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಏಷ್ಯಾ ಕಪ್ನ ಗೆದ್ದಿದ್ದಾರೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನಲ್ಲಿ ಇಂಡಿಯಾ ಗೆದ್ದಿದ್ದಾರೆ. ಈ ರಿವ್ಯೂ ನಿಮಗೆ ಇಷ್ಟ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ ಗುರು. ಲೈಕ್ ಮಾಡ್ತೀರಾ, ಒಂದು ಲೈಕ್ ಮಾಡೋಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ, ಸುಮ್ಮನೆ ನೋಡ್ಬಿಟ್ಟು ಹಂಗೆ ಹೋಗ್ಬಿಡ್ತೀರಾ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ.